ಹಾಯ್ ಸ್ನೇಹಿತರೆ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರ ಕಚೇರಿ ಉತ್ತರ ಕನ್ನಡ ಕಾರವಾರದಲ್ಲಿ ಖಾಲಿ ಇರುವಂತಹ ಆದೇಶ ಜಾರಿಕಾರ ಪ್ಯೂನ್ ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಿದ್ರಿ, ಸರ್ ಜವಾನ್ ಹುದ್ದೆಗಳದ್ದು ಅಧಿಸೂಚನೆ ಆತಂದ್ರೆ ಹೇಳ್ರಿ ಅಂತೇಳಿ. ಇಲ್ಲಿ ನೋಡ್ರಿ, ಪ್ಯೂನ್ ಹುದ್ದೆಗಳಿಗೆ ಅಧಿಸೂಚನೆ ಆಗೈತಿ. ಜಸ್ಟ್ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ. ನಿಮಗೆ ಸೆಲೆಕ್ಷನ್ ಪ್ರೊಸೆಸರ್ನ ಕಂಪ್ಲೀಟಾಗಿ ಮುಂದೆ ತಿಳಿಸ್ಕೊಡ್ತಾನೋ. ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತೆ ಅಂದ್ರೆ 17/8/2026 ಅಂದರೆ ಇವತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ನಿಮಗೆ ಅಪ್ಲೈ ಲಿಂಕ ವಿತ್ PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರ್ತಾನೆ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ವಾಟ್ಸಪ್ ಗ್ರೂಪ ಟೆಲಿಗ್ರಾಮ್ ಗ್ರೂಪ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟನು, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಈಗ ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ 16/9/2026. ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಯಾಕಂದ್ರೆ ಅಪ್ಲಿಕೇಶನ್ ಫೀಸ್ ಕಡಿಮೆ ಇದ್ದಿರ್ತೈತಿ. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ. 10% ಜಾಸ್ತಿ ಆಗಿತ್ತಂದ್ರೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ನಿಮಗೆ ಸಂದರ್ಶನ ಇರ್ತೈತಿ. ಸಂದರ್ಶನಕ್ಕೆ ಎಷ್ಟು ಮಾರ್ಕ್ಸ್ ಇರ್ತಾವೆ ಅದನ್ನು ಕಂಪ್ಲೀಟಾಗಿ ಮುಂದೆ ತಿಳಿಸ್ಕೊಡ್ತಾನು. ಮತ್ತು ಇನ್ನೊಂದು ನೋಡಿರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಒಂದು ಮಾಡ್ಕೊರಿ. ಯಾಕಂದ್ರೆ ನೋಡಿರಿ, ಯಾವುದೇ ಜಾಬ್ಸ್ ಕಾಲ್ಪಾರ್ ಮಾಡಲಿ ನೆಕ್ಸ್ಟ್ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನು. ನಾ ಇದನ್ನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾನು. ತಿಳಿಸ್ಕೊಟ್ಟು ಆದಮೇಲೂ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ ನೋಡಿರಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಮೊದಲ ನೋಟಿಫಿಕೇಶನ್ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಧಾನ ಜಿಲ್ಲಾ ಸತ್ರ ಮತ್ತು ನ್ಯಾಯಾಧೀಶರ ಕಚೇರಿ ಉತ್ತರ ಕನ್ನಡ ಕಾರವಾರ ಅಂತೇಳಿ ಕೊಟ್ಟಾರ. ಟೋಟಲ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 17/8/2026 ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಕೊನೆಯ ದಿನಾಂಕ 16/9/2026. ಇದು ಅಪ್ಲೈ ಮಾಡೋಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಪೇಮೆಂಟ್ ನೋಡಿರಿ, ನೀವು ಆನ್ಲೈನ್ ಮಾಡೋಕೆ ಬರೋಂಗಿಲ್ಲ. ಇಲ್ಲಿ ನೋಡ್ರಿ, ಭಾರತೀಯ ಸ್ಟೇಟ್ ಬ್ಯಾಂಕ್ ಚಾನಲ್ ಮುಖಾಂತರ ನೀವು ಇಂತಿ ಆನ್ಲೈನ್ ಪೇಮೆಂಟ್ ಮಾಡಬೇಕು. ಇಲ್ಲಿ ಪೋಸ್ಟ್ ಯಾವ ಆದೇಶ ಜಾರಿಕಾರ ಮತ್ತು ಜವಾನ್ ಹುದ್ದೆಗಳಿಗೆ ಅಧಿಸೂಚನೆ ಆಗಿರ್ತೈತಿ. ನಾ ಆದೇಶ ಜಾರಿಕಾರ ವಿಡಿಯೋ ಮಾಡಿದಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರ ಪ್ಯೂನ್ ನೋಟಿಫಿಕೇಶನ್ ಇದ್ರೆ ಹೇಳ್ರಿ ಅಂತ ಹೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ, ಪ್ಯೂನ್ ನೋಟಿಫಿಕೇಶನ್ ಆಗಿರ್ತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಇದು ಲಿಂಕ್ ಆಗಿರ್ತೈತಿ. ಇವೇನು ಲಿಂಕ್ ಅದಾವಲ್ಲ, ಎರಡೂ ಅವ್ರ ಅಫಿಷಿಯಲ್ ಲಿಂಕ್ ಆಗಿರ್ತೈತಿ. ಈ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡಬೇಕು. ಇಲ್ಲಿ ಕ್ಯಾಟಗರಿ ವೈಸ್ ವೇಕೆನ್ಸಿ ಅವ್ರು ನೋಡ್ಕೋರಿ. ನಾ ಕ್ಯಾಟಗರಿ ವೈಸ್ ವೇಕೆನ್ಸಿ ಹೇಳಂಗಿಲ್ಲ, ಯಾಕಂದ್ರೆ ಹೇಳಕತ್ತೀನಿ ವಿಡಿಯೋ ಭಾಳ ಲಾಂಗ್ ಆಕತಿ. ಸೊ ಅದಕ್ಕಾಗಿ ಡೈರೆಕ್ಟ್ನ ಟೆಲಿಗ್ರಾಮ್ದಲ್ಲಿ PDF ಶೇರ್ ಮಾಡಿರ್ತೀನಿ. ಇಲ್ಲಿ ಕ್ಯಾಟಗರಿ ವೈಸ್ ವೇಕೆನ್ಸಿ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ರಿ. ಇಲ್ಲಿ ಆದೇಶ ಜಾರಿಕಾರ ಇದ್ರೊಳಗೆ ಟೋಟಲಾಗಿ 13 ವೇಕೆನ್ಸಿಗಳನ್ನ ಕಾಲ್ಪಾರ್ ಮಾಡ್ಯಾರು. ಎಷ್ಟು? 13 ವೇಕೆನ್ಸಿ. ನೆಕ್ಸ್ಟ್ ಬರೋದಾದರೆ ಜವಾನ್ 65 ವೇಕೆನ್ಸಿ. ಜವಾನದಲ್ಲಿ 65 ವೇಕೆನ್ಸಿ. ಮತ್ತು ಅಪ್ಲಿಕೇಶನ್ ನೋಡ್ರಿ, ಮೇಲ್ ಫಿಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು. ಯಾರ? ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ ಕೂಡ ಅವಕಾಶ ಇದ್ದಿರ್ತೈತಿ. ಇಬ್ಬರು ಅಪ್ಲೈ ಮಾಡಿರಿ. ಮತ್ತು ಶುಲ್ಕ ಪಾವತಿಸಲು ಇದು ಬೇಡ. ಮೇನ್ ಟಾಪಿಕ್ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 300 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇದ್ದಿರ್ತೈತಿ. ನೆಕ್ಸ್ಟ್ 2A 2B 3A 3B ದವರಿಗೆ 150 ಅಪ್ಲಿಕೇಶನ್ ಫೀಸ್. ಮತ್ತು SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ. ಅಪ್ಲಿಕೇಶನ್ ಫೀಸ್ ಏನು ಕಡಿಮೆ ಐತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಇಲ್ಲಿ ಸ್ಯಾಲ್ರಿ ಬರೋದಾದರೆ ಈಗ ಆದೇಶ ಜಾರಿಕಾರರು ಇಲ್ಲಿ ನೋಡ್ರಿ, 31,775ರಿಂದ 61,300 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ. ಇದು ಆದೇಶ ಜಾರಿಕಾರ ಪೋಸ್ಟ್ಗಳಿಗೆ. ನೆಕ್ಸ್ಟ್ ಜವಾನ್ ಹುದ್ದೆಗಳಿಗೆ 27,000ದಿಂದ 46,675 ರೂಪಾಯಿ ಸ್ಯಾಲ್ರಿ. ಇದು ಸ್ಯಾಲ್ರಿ ಬಗ್ಗೆ ಆಯಿತು. ಮತ್ತು ಕ್ವಾಲಿಫಿಕೇಷನ್ ಈಗ ಆದೇಶ ಜಾರಿಕಾರ ಹುದ್ದೆಗಳಿಗೆ SSLC ಪಾಸ್ ಆಗಿರಬೇಕು, ಪ್ಲಸ್ ಡ್ರೈವಿಂಗ್ ಲೈಸೆನ್ಸ್ HME ಅಥವಾ LME ಡ್ರೈವಿಂಗ್ ಲೈಸೆನ್ಸ್ ಇತ್ತಂದ್ರೆ ಈ ಆದೇಶ ಜಾರಿಕಾರ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಜವಾನ್ ಹುದ್ದೆಗಳಿಗೆ ಇದು ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿದ್ದಿರ್ತೈತಿ. ಜವಾನ್ ಬತ್ತಂದ್ರೆ SSLC ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್. ನೋಡ್ರಿ, ಇದಕ್ಕೆ ಲೈಸೆನ್ಸ್ ಬೇಕು. ಇದಕ್ಕೆ ನೋಡ್ರಿ ಯಾವುದೇ ರೀತಿಯಾಗಿ ಲೈಸೆನ್ಸ್ ಅವ್ರು ಇರೋಂಗಿಲ್ಲ. ಜವಾನ್ ಹುದ್ದೆಗಳಿಗೆ ಕೇವಲ ನಿಮ್ದು 10ನೇ ಪಾಸ್ ಆಗೈತಿ, ಎಸ್ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್. ಇಷ್ಟ ಜವಾನ್ ಹುದ್ದೆಗಳದು. ನೆಕ್ಸ್ಟ್ ನೋಡ್ರಿ, ವಯಸ್ಸು ಬರೋದಾದರೆ ಕನಿಷ್ಠ 18 ವರ್ಷ. 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಜವಾನ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ರಿ. 18 ವರ್ಷ ಆಗಿ 10ನೇ ಪಾಸ್ ಆಗಿ ಲೈಸೆನ್ಸ್ ಇತ್ತಂದ್ರೆ ಆದೇಶ ಜಾರಿಕಾರ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ರಿ. ಮತ್ತು ಗರಿಷ್ಠ ಸಾಮಾನ್ಯ ವರ್ಗದವ್ರಿಗೆ 40 ವರ್ಷ ಕೊಟ್ಟಾರ. 2A 2B 3A 3B ದವ್ರಿಗೆ 43 ವರ್ಷ ಕೊಟ್ಟಾರ. SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯಸ್ಸು ಕೊಟ್ಟಿರ್ತಾರೆ. ಇಷ್ಟೇನೈತಿ ಏಜ್ ಇದ್ದಿರ್ತೈತಿ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ, ನಿಮ್ಗೆ ಸ್ಟಾರ್ಟಿಂಗನೇ ಹೇಳಿನ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ.
ಕೇವಲ 10th ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತೆ ಅಂದ್ರೆ ಇಂಟರ್ವ್ಯೂ ಇರ್ತೈತೆ ಅಂತ ಹೇಳಿನ್ಯ. ಇಲ್ಲಿ ನೋಡ್ರಿ, ಈಗ ಅಪ್ಲಿಕೇಶನ್ ಹಾಕ್ತೀರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ಅಪ್ಲಿಕೇಶನ್ ಹಾಕಿರಿ ಅಂದ್ರೆ ಏನು ಮಾಡ್ತಾರಂದ್ರೆ ಡೈರೆಕ್ಟ್ ಲಿಸ್ಟ್ ಬಿಡ್ತಾರೋ. ಯಾವ ರೀತಿಯಾಗಿ ಲಿಸ್ಟ್ ಬಿಡ್ತಾರೆ ಅಂದ್ರೆ ನೀವು 10th ಒಳಗೆ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿರ್ತಿರಲ್ಲ ಅದ್ರ ಬೇಸ್ ಮೇಲೆ ಏನೈತಿ ಹೈಯೆಸ್ಟ್ ಅಂಕ ಯಾರು ತೆಗೆದುಕೊಂಡಿರ್ತಾರೆ ನೋಡ್ರಿ. ಸರಿ, 1:20 ಎಷ್ಟಂದ್ರೆ 1:25. ಈಗ ಆದೇಶ ಜಾರಿಕಾರ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿರಿ ಅಂದ್ರೆ 1:25 ಏನೈತಿ ಲಿಸ್ಟ್ ಬಿಡ್ತಾರೋ. ಒಂದು ಪೋಸ್ಟಿಗೆ 25 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೋ. ಈಗ ಹೈಯೆಸ್ಟ್ ಸ್ಕೋರ್ ಯಾರಾಗಿರ್ತೈತಿ ಅಂಥ ವಿದ್ಯಾರ್ಥಿಗಳು ಆ ಲಿಸ್ಟ್ ಒಳಗೆ ಇರ್ತಾರೋ. ಆ ಲಿಸ್ಟ್ ಒಳಗೆ ಯಾರು ಸೆಲೆಕ್ಟ್ ಆಗಿರ್ತೀರಿ ಕೇವಲ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಏನೈತಿ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಸಂದರ್ಶನ ಇರ್ತೈತಿ. ಸಂದರ್ಶನದಾಗ 10 ಅಂಕ ಇರ್ತೈತಿ. ಸಂದರ್ಶನದಾಗ ಹೈಯೆಸ್ಟ್ ಅಂಕ ಯಾರು ತೆಗೆದುಕೊಂಡಿರ್ತೀರಿ ಇಲ್ಲಿ 10th ಯಾರು ಜಾಸ್ತಿ ಮಾರ್ಕ್ಸ್ ತೆಗೆದುಕೊಂಡಿರ್ತೀರಿ 2 ಪ್ಲಸ್ ಮಾಡಿ ಯಾರು ಜಾಸ್ತಿ ಸ್ಕೋರ್ ಆಕೈತಿ ಅಂಥ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೋ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಕ್ಲಿಯರಾ? ಮತ್ತು ಜವಾನ್ ಹುದ್ದೆಗಳಿಗೆ ನೋಡ್ರಿ 1:10 ಅಂತ ಇಂಟರ್ವ್ಯೂ ಕರೀತಾರೋ. ಹೈಯೆಸ್ಟ್ ಅಂಕ ಯಾರು ತೆಗೆದುಕೊಂಡಿರ್ತಾರೋ ಅದ್ರೊಳಗೆ 1:10 ಅಂತ ಇಂಟರ್ವ್ಯೂ ಕರೀತಾರೋ. ಇಂಟರ್ವ್ಯೂದಾಗ 10 ಮಾರ್ಕ್ಸ್ ಇರ್ತೈತಿ. ಇಂಟರ್ವ್ಯೂದಾಗ ನೋಡ್ರಿ ಹೈಯೆಸ್ಟ್ ಅಂಕ ಯಾರು ತೆಗೆದುಕೊಳ್ತಾರೋ ಪ್ಲಸ್ 10th ಯಾರ್ದು ಜಾಸ್ತಿ ಮಾರ್ಕ್ಸ್ ಆಗಿರ್ತೈತಿ 2 ಪ್ಲಸ್ ಮಾಡಿರಿ ಜಾಸ್ತಿ ಸ್ಕೋರ್ ಯಾರ್ದು ಆಕೈತಿ ಅಂಥ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೋ. ಇಷ್ಟು ನೋಡ್ರಿ ಸೆಲೆಕ್ಷನ್ ಪ್ರೊಸೆಸ್. ಇದನ್ನು ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಏನಾದರೂ ಡೌಟ್ಸ್? ಯಾಕಂದ್ರೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟು ನೀವು ಯಾವುದೂ ಮಿಸ್ ಮಾಡಿಲ್ಲ. ಏನಾದರೂ ಮಿಸ್ ಮಾಡೀನಿ ಅಂದ್ರೆ ಕಮೆಂಟ್ಸ್ ಮಾಡ್ಬೋದು. ಟೋಟಲಾಗಿ ನೋಡ್ರಿ ಎಷ್ಟಂದ್ರೆ 78 ವೇಕೆನ್ಸಿ ಅದಾವೆ. ಟೋಟಲಾಗಿ 78 ಇದು ಜವಾನ್ ಹುದ್ದೆಗಳಲ್ಲಿ 65, ಆದೇಶ ಜಾರಿಕಾರದಲ್ಲಿ 13, ಟೋಟಲಾಗಿ 78 ವೇಕೆನ್ಸಿಗಳನ್ನ ಕನ್ಫರ್ಮ್ ಮಾಡ್ಯಾರ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಮತ್ತು ಮೇಲ್ ಫಿಮೇಲ್ ಇಬ್ಬರಿಗೂ ಅವಕಾಶ ಇದ್ದಿರ್ತೈತಿ. ಜಾಸ್ತಿ ಪರ್ಸೆಂಟೇಜ್ ಯಾರ್ದಾಗಿರ್ತೈತಿ ಅಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ಯಾಕಂದ್ರೆ ಆಲ್ಮೋಸ್ಟ್ ಇಂಥ ನೋಟಿಫಿಕೇಶನ್ ಗೊತ್ತಿರಂಗಿಲ್ಲ ಯಾರಿಗೂ. ಮತ್ತು ಇದನ್ನು ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ. ಯಾಕಂದ್ರೆ ಯಾವುದೇ ಜಾಬ್ಸ್ ಕಲ್ಫರ್ ಮಾಡಲಿ ನೆಕ್ಸ್ಟ್ ನೀವು ಆಲ್ಮೋಸ್ಟ್ ನೋಡಿರ್ತೀರಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳತ್ನು ಯಾವುದೇ ಜಾಬ್ಸ್ ಕಲ್ಫರ್ ಮಾಡಿರಿ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.